ಮತಗಳ್ಳತನದ ವಿರುದ್ಧ ರಾಹುಲ್ ಗಾಂಧಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನು ಆಗಸ್ಟ್ 8ಕ್ಕೆ ಮುಂದೂಡಲಾಗಿದೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸುರ್ಜೇವಾಲಾ ಹಾಗೆ ಡಿಸಿಎಂ ಡಿಕೆ ಜಾರ್ಖಂಡ್ ಮಾಜಿ ಸಿಎಂ ಶಿಬು ಸೊರೇನ್ ಅವರ ನಿಧನಕ್ಕೆ ಸಂತಾಪವಾಗಿ ನಾಳಿನ ಪ್ರತಿಭಟನೆಯನ್ನ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪದ ಹಿನ್ನೆಲೆ ಶೋಧ ಕಾರ್ಯ ಮುಂದುವರೆದಿದೆ. ಅನಾಮಧೇಯ ದೂರುದಾರ ತೋರಿಸಿದ್ದ 13 ಸ್ಥಳಗಳ ಪೈಕಿ ಇನ್ನೂ 3 ಪಾಯಿಂಟ್ನಲ್ಲಿ ಉತ್ಖನನ ಬಾಕಿ ಇದೆ. ಈ ನಡುವೆ ಇವತ್ತು 6ನೇ ದಿನ ಧರ್ಮಸ್ಥಳದ ಗುಡ್ಡದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. 2ನೇ ದೂರುದಾರ ಜಯಂತ್ ಎಸ್ಐಟಿ ಕಚೇರಿಗೆ ಬಂದಿದ್ದಾನೆ. ಬಾಲಕಿಯೊಬ್ಬಳನ್ನ ಹೂತಿದ್ದನ್ನ ನಾನು ನೋಡಿದ್ದೀನಿ ಅಂತ ಜಯಂತ್ ಹೇಳಿದ್ದಾನೆ. ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣದ ತನಿಖೆಯನ್ನ ಎಸ್ಐಟಿ ನಡೆಸ್ತಾ ಇದೆ. ಎಸ್ಐಟಿ ತನಿಖೆಗೆ ನಿತ್ಯ 1.50 ಲಕ್ಷ ರೂಪಾಯಿ ಖರ್ಚು ತಗಲ್ತಾ ಇದೆ. ಇನ್ನು ಗುಂಡಿಯಾಗಿಯವರಿಗೆ ಒಬ್ಬರಿಗೆ ದಿನಗೂಲಿ 2,000 ರೂಪಾಯಿಯಂತೆ 15 ಕಾರ್ಮಿಕರಿಗೆ 30,000 ರೂಪಾಯಿ ಖರ್ಚಾಗ್ತಾ ಇದೆ. 3 ಪ್ರಿಂಟರ್, 2 ಕಂಪ್ಯೂಟರ್, 20 ಕುರ್ಚಿ ಇತ್ಯಾದಿಗೆ 40,000 ರೂಪಾಯಿ ಖರ್ಚಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ 6ನೇ ಪಾಯಿಂಟ್ನಲ್ಲಿ ಪತ್ತೆಯಾದ ಅಸ್ಥಿಪಂಜರ ಬಗ್ಗೆ ಡಿಎನ್ಎ ಸೇರಿ ಹಲವು ಬಗೆಯ ಸಂಶೋಧನೆಯನ್ನ ಮಾಡಲಾಗ್ತಾ ಇದೆ. ವರ್ಷಗಳ ಹಿಂದೆನೇ ಮಣ್ಣು ಪಾಲಾಗಿದ್ರಿಂದ ಮೂಳೆಗೂ ಕೂಡ ಹಾನಿಯಾಗಿದೆ. ಹೀಗಾಗಿ ಗುರುತು ಪತ್ತೆ ಕಾರ್ಯ ಕಷ್ಟವಾಗಿದೆ. ಲಿಂಗ ನಿರ್ಧಾರಕ್ಕೆ ಬಳಸುವ ಎಲುಬುಗಳು ಸ್ಪಷ್ಟವಾಗದೇ ಇದ್ರೆ ಸಮಸ್ಯೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಂಸದೆ ನಟಿ ರಮ್ಯಾಗೆ ಅಶ್ಲೀಲ ಕಾಮೆಂಟ್ ಹಾಕಿ ನಿಂದಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ರಾಜೇಶ್, ಪವನ್, ಓಬಣ್ಣ ಹಾಗೆ ಗಂಗಾಧರ್ ಎಂಬುವರನ್ನ ಅರೆಸ್ಟ್ ಮಾಡಲಾಗಿದೆ. ನಾಪತ್ತೆಯಾಗಿರುವ ಇತರೆ ಆರೋಪಿಗಳಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಮದ್ಯ, ಗಾಂಜಾ ನಶೆಯಲ್ಲಿ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಬಿಹಾರ ಮೂಲದ ಸುರೇಶ್ ಎಂಬಾತನನ್ನ ಹತ್ಯೆ ಮಾಡಲಾಗಿದೆ. ಗಾರೆ ಕೆಲಸ ಮಾಡಿಕೊಂಡಿದ್ದ ಇಬ್ಬರು ಒಂದೇ ಮನೆಯಲ್ಲಿದ್ದವರು. ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆಯಲ್ಲಿ ಸುರೇಶ್ ಕೊಲೆಯಾಗಿದ್ದಾನೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಾಹುರ ಗ್ರಾಮದಲ್ಲಿ ಎತ್ತಿನ ಗಾಡಿಗೆ ಡಿಕ್ಕಿ ಹೊಡೆಯೋದನ್ನು ತಪ್ಪಿಸೋದಕ್ಕೆ ಹೋಗಿ ಬಸ್ ಕಂದಕಕ್ಕೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ನೆಲೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ಅಸನ್ ನದಿ ಬೋರ್ಗರೆದು ಹರಿತಾ ಇದೆ. ನದಿ ಅಬ್ಬರಕ್ಕೆ ತಪಕೇಶ್ವರ ಮಹಾದೇವ ದೇವಸ್ಥಾನ ಜಲಾವೃತವಾಗಿದೆ. ಭಾರೀ ಪ್ರವಾಹವೇ ಸೃಷ್ಟಿಯಾಗಿದ್ದು ಭಕ್ತರಿಗೆ ನಿರ್ಬಂಧ ವಿಧಿಸಲಾಗಿದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಭಾರೀ ಮಳೆಯಾಗಿದ್ದು ಅವಾಂತರಗಳೇ ನಡೆದು ಹೋಗಿದೆ. ಗಂಗಾ ನದಿಯ ಅಬ್ಬರಕ್ಕೆ ಜನವಸತಿ ಪ್ರದೇಶಗಳು ಜಲಾವೃತವಾಗಿದೆ. ವರುಣಾ ನದಿ ಉಕ್ಕುತ್ತಾ ಇದ್ದು ಮನೆಗಳಿಗೂ ಕೂಡ ನೀರು ನುಗ್ತಾ ಇದೆ. ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ತನ್ನ ವಿರುದ್ಧ ದಾಖಲಾಗಿದ್ದ ಮಾನನಷ್ಟ ಮೊಕದ್ದಮೆಯನ್ನ ಪ್ರಶ್ನಿಸಿದ್ದ ರಾಹುಲ್ ಗಾಂಧಿಗೆ ನಿಜವಾದ ಭಾರತೀಯ ಈ ರೀತಿ ಮಾತನಾಡೋದಿಲ್ಲ ಅಂತ ಹೇಳಿದೆ. ಭಾರತದ 2,000 ಭೂಮಿಯನ್ನ ಚೀನಾ ವಶಪಡಿಸಿಕೊಂಡಿದೆ ಅಂತ ರಾಹುಲ್ ಆರೋಪವನ್ನ ಮಾಡಿದ್ರು. ಛತ್ತೀಸ್ಗಢದ ಪೆಂಡ್ರಾದಲ್ಲಿ ಆನೆಗಳ ಹಾವಳಿ ಮಿತಿ ಮೀರ್ತಾ ಇದೆ. ಕಾಡಂಚಿನಲ್ಲಿರುವ ಮನೆಗಳತ್ತ ಆನೆಗಳು ಬರ್ತಾ ಇವೆ. ಮನೆಯನ್ನೇ ಧ್ವಂಸಗೊಳಿಸ್ತಾ ಇವೆ. ಮನೆ ಕಳೆದುಕೊಂಡು ನಿವಾಸಿಗಳು ಕಂಗಾಲಾಗಿದ್ದಾರೆ. ಬಿಹಾರದ ಪಾಟ್ನಾದಲ್ಲಿ 400 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಡಬಲ್ ಡೆಕ್ಕರ್ ಸೇತುವೆ ಉದ್ಘಾಟನೆಯಾಗಿ 2 ತಿಂಗಳಿಗೆ ಬಿರುಕು ಬಿಟ್ಟಿದೆ. ಜೂನ್ 11ನೇ ತಾರೀಕು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಉದ್ಘಾಟನೆ ಮಾಡಿದರು. ದೆಹಲಿಯಲ್ಲಿ ವಾಯು ವಿಹಾರಕ್ಕೆ ತೆರಳಿದ್ದ ಕಾಂಗ್ರೆಸ್ ಸಂಸದೆಯ ಸರವನ್ನ ದುಷ್ಕರ್ಮಿ ಕಸಿದುಕೊಂಡು ಪರಾರಿಯಾಗಿದ್ದಾನೆ. ಕಾಂಗ್ರೆಸ್ ಸಂಸದೆ ಸುಧಾ ರಾಮಕೃಷ್ಣನ್ ಈ ಸಂಬಂಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ದೂರನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ದೂರಿದ್ದಾರೆ.